ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆ ಮತ್ತು ಇಸ್ರೇಲ್ ಅಮೆರಿಕಾದ ಜಂಟಿ ದಾಳಿಯ ಬಗ್ಗೆ ನೋಡಿದ್ವಿ. ಆದರೆ ಈಗ ಮಿಡಲ್ ಈಸ್ಟ್ ಕತೆ ಮತ್ತಷ್ಟು ಹದಗೆಟ್ಟಿದೆ. ನಮ್ಮ ನಾಯಕನ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಸುಮ್ಮನೆ ಕೂರಲ್ಲ. ಅಮೆರಿಕ ಮತ್ತು ಇಸ್ರೇಲ್ಗೆ ನರಕದ ಬಾಗಿಲನ್ನ ತೆರೆದಿಡ್ತೀವಿ ಅಂತ ಇರಾನ್ ಭೀಕರ ಪ್ರತಿದಾಳಿಯನ್ನ ಶುರು ಮಾಡಿದೆ. ಬರೀ ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲ, ಪಾಕಿಸ್ತಾನ, ಇರಾಕ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಗಳ ಮೇಲೂ ದಾಳಿ ನಡೆದಿದೆ. ಇತ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗ್ತಾ ಇದ್ದಂತೆ ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ತಳಮಳ ಶುರುವಾಗಿದೆ. ಕನ್ನಡಿಗರನ್ನ ರಕ್ಷಿಸಲು ಸಿಎಂ ಸಿದ್ದರಾಮಯ್ಯ ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಇರಾನ್ ಮಾಡಿರುವ ಆ ಭೀಕರ ದಾಳಿ ಎಂಥದ್ದು? ಮಾಲ್ಗಳಿಗೆ ನುಗ್ಗಿ ಜನ ದಿನಸಿ ಖಾಲಿ ಮಾಡ್ತಿರೋದ್ಯಾಕೆ? ಕರಾವಳಿಯ ಆ 8 ಲಕ್ಷ ಜನರ ಪರಿಸ್ಥಿತಿ ಏನಾಗಿದೆ? ಇಂದಿನ ವಿಡಿಯೋದಲ್ಲಿ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನರಕದ ಬಾಗಿಲು ತೆರೆದ ಇರಾನ್, ಅಮೆರಿಕದ ಸೇನಾ ನೆಲೆಗಳೇ ಟಾರ್ಗೆಟ್. ಸ್ನೇಹಿತರೆ, ತಮ್ಮ ಸರ್ವೋಚ್ಚ ನಾಯಕನ ಸಾವಿನಿಂದ ರೊಚ್ಚಿಗೆದ್ದಿರುವ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಆಪರೇಷನ್ ಟ್ರೂ ಪ್ರಾಮಿಸ್ನ 5ನೇ ಹಂತವನ್ನು ಶುರು ಮಾಡಿದೆ. ಈ ಬಾರಿ ಅವರ ಟಾರ್ಗೆಟ್ ಕೇವಲ ಇಸ್ರೇಲ್ ಅಲ್ಲ, ಇಸ್ರೇಲ್ಗೆ ಸಾಥ್ ಕೊಟ್ಟ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ಮುಗಿಬಿದ್ದಿದೆ. ಕುವೈತ್ನ ಅಬ್ದುಲ್ಲಾ ಮುಬಾರಕ್ ಪ್ರದೇಶದಲ್ಲಿರುವ ಅಮೆರಿಕದ ನೌಕಾ ನೆಲೆಯ ಮೇಲೆ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಬರೋಬ್ಬರಿ 12 ಡ್ರೋನ್ಗಳನ್ನು ಹಾರಿಬಿಟ್ಟಿದೆ. ಈ ದಾಳಿಯಲ್ಲಿ ಅಮೆರಿಕದ ಸೇನಾ ನೆಲೆಯ ಮೂಲ ಸೌಕರ್ಯಗಳು ಸಂಪೂರ್ಣ ನಾಶವಾಗಿದ್ದು ಸಾವು ನೋವು ಸಂಭವಿಸಿದೆ ಅಂತ ವರದಿಯಾಗಿದೆ. ಇಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ನೌಕೆಗಳಿಗೆ ಇಂಧನ ಪೂರೈಸ್ತಾ ಇದ್ದ ಹಡಗಿನ ಮೇಲೆ ಇರಾನ್ನ ಖಾದರ್ 380 ಮಿಸೈಲ್ಗಳು ಅಪ್ಪಳಿಸಿವೆ. ಜೆಬೆಲ್ ಅಲಿ ಬಂದರಿನಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರ ಹೊತ್ತೊಯ್ತಾ ಇದ್ದ ಹಡಗಿನ ಮೇಲೂ ಡ್ರೋನ್ ದಾಳಿಯಾಗಿದ್ದು ಹಡಗು ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಶತ್ರುಗಳಿಗಾಗಿ ನಾವು ನರಕದ ಬಾಗಿಲುಗಳನ್ನು ಸದಾ ತೆರೆದಿಡ್ತೀವಿ ಅಂತ ಇರಾನ್ ಸೇನೆ ಗುಡುಗಿದೆ. ದುಬೈ ಏರ್ಪೋರ್ಟ್ ಬಂದ್, ಪಾಮ್ ಐಲ್ಯಾಂಡ್ ಐಷಾರಾಮಿ ಹೋಟೆಲ್ ಮೇಲೂ ಅಟ್ಯಾಕ್. ವಿಶ್ವದ ಅತ್ಯಂತ ಬ್ಯುಸಿ ಏರ್ಪೋರ್ಟ್ಗಳಲ್ಲಿ ಒಂದಾದ ದುಬೈ ವಿಮಾನ ನಿಲ್ದಾಣದ ಮೇಲೂ ದಾಳಿಯಾಗಿದ್ದು ವಿಮಾನಯಾನ ಸಂಪೂರ್ಣ ಸ್ಥಗಿತಗೊಂಡಿದೆ. ದುಬೈನ ಪ್ರಸಿದ್ಧ ಪಾಮ್ ಜುಮೇರಾ ಐಲ್ಯಾಂಡ್ ಹಾಗೂ ಐಷಾರಾಮಿ ಬುರ್ಜ್ ಅಲ್ ಅರಬ್ ಹೋಟೆಲ್ ಮೇಲೂ ದಾಳಿ ಆಗಿದೆ. ಕತಾರ್ನ ರಾಜಧಾನಿ ದೋಹಾದಲ್ಲೂ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಅಮೆರಿಕಕ್ಕೆ ಬೆಂಬಲ ನೀಡಿದೆ ಆದರೆ ನಿಮಗೂ ಇದೇ ಗತಿ ಅಂತ ಯುಎಇ ಮತ್ತು ಕತಾರ್ಗೆ ಇರಾನ್ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನದಿಂದ ಇರಾಕ್ವರೆಗೆ ಅಮೆರಿಕದ ಕಚೇರಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದ ಜನ. ಇರಾನ್ ಲೀಡರ್ ಖಮೇನಿ ಹತ್ಯೆಯ ಆಕ್ರೋಶ ಕೇವಲ ಮಿಡಲ್ ಈಸ್ಟ್ಗೆ ಸೀಮಿತ ಆಗಿಲ್ಲ. ಪಾಕಿಸ್ತಾನದ ಕರಾಚಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ನೂರಾರು ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಬಾಗಿಲು ಕಿಟಕಿ ಗಾಜುಗಳನ್ನು ಒಡೆದು ಒಳನುಗ್ಗಿದ ಜನ ಕಚೇರಿಯ ಕೆಲ ಭಾಗಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಮತ್ತು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಇತ್ತ ಇರಾಕ್ನ ಬಾಗ್ದಾದ್ನಲ್ಲಿರುವ ಗ್ರೀನ್ ಝೋನ್ ಅಂದರೆ ಅಮೆರಿಕದ ರಾಯಭಾರ ಕಚೇರಿ ಇರುವ ಭದ್ರತಾ ಪ್ರದೇಶಕ್ಕೂ ನುಗ್ಗಿರುವ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ನಮ್ಮ ಭಾರತದಲ್ಲೂ ಇದರ ಬಿಸಿ ತಟ್ಟಿದ್ದು ಜಮ್ಮು ಕಾಶ್ಮೀರದ ಶ್ರೀನಗರ, ಬುದ್ಗಾಮ್, ಬಂಡಿಪೋರಾದಲ್ಲಿ ಪ್ರತಿಭಟನೆಗಳು ನಡೆದಿವೆ. ಸಿಎಂ ಒಮರ್ ಅಬ್ದುಲ್ಲಾ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಲಕ್ನೋದಲ್ಲಿ ಆಲ್ ಇಂಡಿಯಾ ಶಿಯಾ ಪರ್ಸನಲ್ ಲಾ ಬೋರ್ಡ್ 3 ದಿನಗಳ ಶೋಕಾಚರಣೆ ಘೋಷಿಸಿದೆ. ದೆಹಲಿಯಲ್ಲಿರುವ ಇರಾನ್ ರಾಯಭಾರ ಕಚೇರಿ ಇದೊಂದು ಕ್ಷಮಿಸಲಾಗದ ಅಪರಾಧ ಅಂತ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕಿಡಿಕಾರಿದೆ. ಟ್ರಂಪ್ ವರ್ಸಸ್ ಇರಾನ್, ಭಿಕ್ಷೆ ಬೇಡೋರು ಯಾರು? ನೀವು ನಮ್ಮ ರೆಡ್ ಲೈನ್ ಕ್ರಾಸ್ ಮಾಡಿದ್ದೀರಿ, ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗತ್ತೆ. ನೀವು ನಮ್ಮ ಬಳಿ ಬಂದು ಭಿಕ್ಷೆ ಬೇಡುವಂತ ಭೀಕರ ಏಟನ್ನ ನಾವು ನೀಡಲಿದ್ದೀವಿ ಅಂತ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಕಲಿಬಾಫ್ ಎಚ್ಚರಿಸಿದ್ದಾರೆ. ಇದಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗೇಟು ನೀಡಿರುವ ಡೊನಾಲ್ಡ್ ಟ್ರಂಪ್ ಇರಾನ್ ಮತ್ತೊಮ್ಮೆ ದಾಳಿ ಮಾಡುವ ಮಾತಾಡ್ತಾ ಇದೆ. ಅವರು ಆ ತಪ್ಪನ್ನ ಮಾಡದಿರೋದೇ ಒಳ್ಳೆಯದು. ಒಂದು ವೇಳೆ ಮಾಡಿದ್ರೆ ಈ ಜಗತ್ತು ಹಿಂದೆಂದೂ ಕಂಡರಿಯದಂಥ ಅತ್ಯಂತ ಭೀಕರ ಪಡೆಯೊಂದಿಗೆ ನಾವು ಅವರ ಮೇಲೆ ಎರಗಲಿದ್ದೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವರಿಬ್ಬರ ಈ ಕಿತ್ತಾಟ 3ನೇ ಮಹಾಯುದ್ಧದ ಆತಂಕವನ್ನ ಹೆಚ್ಚಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ತಳಮಳ, ದುಬೈ ಮಾಲ್ಗಳು ಖಾಲಿ ಖಾಲಿ. ಸ್ನೇಹಿತರೆ, ಈ ಯುದ್ಧದ ಕಾರ್ಮೋಡ ನಮ್ಮ ಕರ್ನಾಟಕದ ಕರಾವಳಿಯ ಜನರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ.
ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಕಾಸರಗೋಡು ಭಾಗದ ಸುಮಾರು 7ರಿಂದ 8 ಲಕ್ಷಕ್ಕೂ ಅಧಿಕ ಮಂದಿ ಸೌದಿ, ಯುಎಇ, ಕತಾರ್, ಕುವೈತ್, ಒಮಾನ್, ಬಹ್ರೇನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೋಟೆಲ್ ಉದ್ಯಮ, ಬ್ಯಾಂಕಿಂಗ್, ನರ್ಸಿಂಗ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕನ್ನಡಿಗರಿದ್ದಾರೆ. ಇವರು ಹಾಗೂ ಇವರ ಕುಟುಂಬಸ್ಥರಲ್ಲಿ ಈಗ ಚಿಂತೆ ಶುರುವಾಗಿದೆ. ನಾವು ಬಹ್ರೇನ್ನಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ ಪಕ್ಕದಲ್ಲೇ ಇದ್ದೀವಿ. ಶನಿವಾರ ನಮ್ಮ ಪಕ್ಕದ ಬಿಲ್ಡಿಂಗ್ ಮೇಲೆಗೆ ಇರಾನ್ ಬಾಂಬ್ ಹಾಕಿದೆ. ಭಯದಿಂದ ನಾವೀಗ ಮನೆ ಖಾಲಿ ಮಾಡಿ ಸುರಕ್ಷಿತ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ಬಂಟ್ವಾಳ ಮೂಲದ ರಾಧಾಕೃಷ್ಣ ಅವರು ಕನ್ನಡ ಮಾಧ್ಯಮಗಳ ಜೊತೆಗೆ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಯುದ್ಧದ ಭೀತಿಯಿಂದ ದುಬೈ ಸೇರಿದಂತೆ ಅರಬ್ ರಾಷ್ಟ್ರಗಳಲ್ಲಿ ಜನ ಪ್ಯಾನಿಕ್ ಆಗಿ ಮಾಲ್ಗಳಿಗೆ ನುಗ್ಗಿ ದಿನಸಿ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಇದರಿಂದ ಮಾಲ್ಗಳಲ್ಲಿ ದಿನಸಿ, ಅಗತ್ಯ ವಸ್ತುಗಳು ಖಾಲಿ ಆಗ್ತಿವೆ ಅಂತ ದುಬೈನಲ್ಲಿರುವ ಇನ್ನೋರ್ವ ಕನ್ನಡಿಗ ಮಿಥುನ್ ರಾಜ್ ವಿಜಯ ಕರ್ನಾಟಕಕ್ಕೆ ಮಾಹಿತಿ ನೀಡಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ನಿಂತ ಸಿಎಂ ಸಿದ್ದರಾಮಯ್ಯ. ಕನ್ನಡಿಗರ ಈ ಆತಂಕದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಧ್ಯಪ್ರಾಚ್ಯದಲ್ಲಿರುವ ಕನ್ನಡಿಗರ ಸುರಕ್ಷತೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ದೆಹಲಿಯ ನಿವಾಸಿ ಆಯುಕ್ತರ ಜೊತೆ ಈ ಬಗ್ಗೆ ಸಮಾಲೋಚನೆ ನಡೆಸಿದ್ದೀನಿ. ಸಹಾಯವಾಣಿ ಆರಂಭಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಳ್ಳಾರಿ ಮೂಲದ 32 ಮಂದಿ ದುಬೈನಲ್ಲಿ ಸಿಲುಕಿರುವ ಬಗ್ಗೆಯೂ ಮಾಹಿತಿ ಬಂದಿದ್ದು, ಅವರನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ನಡುವಿನ ಈ ದ್ವೇಷ ಕೇವಲ ಆ ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಹೋರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರೋದು ಖಚಿತ ಆಗಿದೆ. ಸ್ನೇಹಿತರೆ, ಅರಬ್ ರಾಷ್ಟ್ರಗಳಲ್ಲಿ ಸೃಷ್ಟಿಯಾಗಿರುವ ಈ ಬಿಕ್ಕಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.